ಈಗ ಗೊತ್ತಾಯ್ತಾನೆ ಸೊಸೆಗೆ ಈ ಮನೆಯಾಗೆ ಯಾವ ಬೆಲೆನೂ ಇಲ್ಲ, ಮಗಳಿಗೇನೇ ಇರೋದು ಅಂತ ಹೇಳ್ಬಿಟ್ಟು ಊರು ತುಂಬಾನು ಸೀರೆ ಹಂಚ್ಕೊಬಿಟ್ಟು ಬಂದಿದ್ದು ನಾನು. ನನಗದೆಷ್ಟು ಜನ ಆಶೀರ್ವಾದ ಮಾಡಿದ್ರು ಗೊತ್ತಾ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಯಾವತ್ತಿದ್ರು ನನ್ನೇ ಕರ್ಕೊಂಡೋಯ್ತದೆ ಎಲ್ಲ ವಿಷಯಕ್ಕೂ. ನಿನ್ನ ಏನಕ್ಕೆ ಕರ್ಕೊಂಡೋಗಲ್ಲ, ಸುಮ್ಮನೆ ಹೆಸ್ರಿಗೆ ಮಾತ್ರ ಸೊಸೆ ಅಂತ ಹೇಳ್ಬಿಟ್ಟು ಮನೆಗಿರ್ಬೇಕಷ್ಟೇ. ನಮ್ಮ ಅಣ್ಣ ಅಷ್ಟೇನೆ ನಿನಗೆ ಬೆಲೆ ಕೊಡೋದು, ಬೇರೆ ಯಾರಾದ್ರೂ ನಿಂಗೆ ನಯಾ ಪೈಸಾ ಬೆಲೆ ಕೊಡ್ತಾರಾ? ಸಾಧ್ಯನೇ ಇಲ್ಲ. ನಮ್ಮ ಮನೆಯಾಗ ಯಾರೋ ನಿನ್ಗೆ 10 ಪೈಸದ ಬೆಲೆನೂ ಕೊಡೋದಿಲ್ಲ. ಬೆಲೆ ಕೊಡಲಿಲ್ಲ ಅಂತಂದ್ರೆ ಬ್ಯಾಡ ಬಿಡು, ಅಂದರೆ ನೀನು ಗೆದ್ದುಬಿಟ್ಟಿದ್ದೀನಿ, ನೀನು ಸೀರೆ ಹಂಚ್ಬಿಟ್ಟು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಖುಷಿ ಆಗ್ತಾಯ್ತಾ? ಇಷ್ಟೊಂದು ಖುಷಿ ಪಡಕ್ಕೆ ಹೋಗ್ಬೇಡ. ಲೇ, ಖುಷಿ ಪಡಲೇಬೇಕೇ? ಮೆರಿತಿದ್ದಲ್ಲ ಈ ಮನೆಯೆಲ್ಲ ನಂದೇನಿಯ, ನನ್ನ ಗಂಡ ಹಿಂಗೆ ಅಂತ ಎಲ್ಲಾರನ್ನೂ ಮುರಿದು ಮೂಲೆ ಕೂರ್ಸೋ ಕಾಲನ್ವೇ ಹತ್ರದಾಗೆ ಏನಿ ಐತೆ, ಎಲ್ಲರೂ ಮುರಿದ್ಬಿಟ್ಟು ಸರಿಯಾಗಿ ಮೂಲೆಗೆ ಏನಿಯ ಕೂರಿಸ್ತೀನಿ. ನಿಮ್ಮಮ್ಮ ನನ್ನ ಮುಂದೆ ಒಂದು ಕೈ ಮುಕ್ಕೊಂಡು ನಿಂತ್ಕೊಳ್ಳ ಅಂತ ಗತಿ ಬಂದೇ ಬರ್ತದೆ. ನೋಡ್ತಾ ಇರು. ಈ ಪ್ರಿಯುನ ನನ್ನ ಸಾಮಾನ್ಯ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಈ ಪ್ರಿಯ ಒಂದ್ಸಲ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ. ಏನೇ ಮಾಡ್ತೀಯಾ? ನಿನ್ನ ಕೈಲಿ ಏನೇ ಮಾಡೋಕ್ಕಾಯ್ತದೆ? ಎಲೆಕ್ಷನ್ ನೀನೇನು ಹತ್ರಕ್ಕೆ ಬಂತು, ನಿನ್ನ ಕೈಲಿ ಏನೋ ಕಿಸಿತಿಲ್ಲ. ಎಲೆಕ್ಷನ್ ಒಂದು ಕೆಲಸನಾದ್ರೂ ನಿನ್ನ ಕೈಲಿ ಮಾಡಿಸ್ತಾ ಇದ್ದ ನಮ್ಮಮ್ಮ. ಯಾಕಂದರೆ ನೀನು ಎಂಥ 420 ಅಂತ ನಮ್ಮಮ್ಮಗೆ ಚೆನ್ನಾಗಿ ಗೊತ್ತು. ನೀನೋದ್ರೆ ಯಾರು ಓಟ್ ಹಾಕೋದಿಲ್ಲ ಅಂತನೂ ಗೊತ್ತು. ನೋಡು, ಇವಾಗ ನಾನು ಕೇಳಿದಿನ ಎಲ್ಲರೂ ಪಟ 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 ಅಂತ ನಮ್ಮಮ್ಮಂಗೆ ಓಟ್ ಹತ್ತಾರೆ. ಹೋ, ಸೀರೆ ಹಂಚ್ಬಿಟ್ಟು ಬಿಲ್ಡಪ್ ತಗೊಂತ ಇದೆಯಾ? ಎಲ್ಲರೂ ನನಗೆ ಓಟ್ ಹಾಕ್ತಾರೆ, ಎಲ್ಲರೂ ನನಗೆ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಲೇ, ನಂಗೆ 10 ಸೆಕೆಂಡ್ ಸಾಕಣೆ. ನೀನು ಒತ್ತು ಬೀಳು ಬೆಳಗಿಂದ ಸಂಜೆ ಗಂಟ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಟ್ಟು ಹಂಚಿದೆಯಲ್ಲ, ಅದನ್ನೆಲ್ಲವೇ ಹಾಳು ಮಾಡೋಕ್ಕೆ ನಂಗೆ 10 ನಿಮಿಷ ಸಾಕು. 10 ನಿಮಿಷನಾ? 10 ನಿಮಿಷದಾಗೆ ನಿನ್ನ ಕೈಲಿ ಏನೇ ಮಾಡೋಕ್ಕಾಯ್ತದೆ? ಸೀರೆ ಹಂಚಿರೋದ್ರೆ ನೀನು ವಾಪಸ್ ಕಿತ್ಕೊಂಡ್ಬಿಟ್ಟು ಬರ್ತೀಯಾ? ಅಷ್ಟೊಂದು ಧೈರ್ಯ ಇದ್ರೆ ಹೋಗಿ ವಾಪಸ್ ಕಿತ್ಕೊಂಡ್ಬಿಟ್ಟು ಬಾ ಹೋಗು. ನಿನಗಷ್ಟೇ ನೀಯ ತಲೆ ಇರೋದು, ವಾಪಸ್ ಕಿತ್ಕೊಂಡ್ಬಿಟ್ಟು ಬಂದು ನಾನು ಕೆಟ್ಟೊಳಗ್ಬೇಕಾ? ಬ್ಯಾರೆ ಥರ ನೀಯ ಮಾಡ್ತೀನಿ. ಯಾವ ಥರ ಮಾಡ್ತೀಯಾ? ಯಾವ ಥರನೇ ಮಾಡೋಕ್ಕಾಯ್ತದೆ ನಿನ್ನ ಕೈಲಿ? ನಾವೇ ಓಟು ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಹೆಂಗೋ ನೈಸ್ ಮಾಡಿದ್ದು ಹೋಗಿದ್ದು ಆಯಿತು, ಊರು ತುಂಬ ಸೀರೆ ಹಂಚಿದ್ದೂ ಆಯಿತು. ಇನ್ನು ಏನಿದ್ರು ಗೆಲ್ಲದಷ್ಟೇನಿಯ ಬಾಕಿರೋದು. ನಿನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ? ಲೂಸ್ ಥರ ಸೀರೆ ಕಿತ್ಕೊಂಡ್ಬಿಟ್ಟು ಬರಬೇಕು, ಇಲ್ಲ ಲಬ 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 ಬಾಯ್ ಬಿಡ್ಕೋಬೇಕು, ಅಷ್ಟೇನೇ ನೀಯ. ಈ ಪ್ರಿಯ ಏನು ಅಂತ ಹೇಳ್ಬಿಟ್ಟು ನಿನಗೆ ಇನ್ನನ್ವೇ ಗೊತ್ತಿಲ್ಲ. ತೋರಿಸ್ಲಾ ನಾನೇನು ಅಂತ? ಲೇ, ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ನೋಡೋ ಅಂಥ ಅವಶ್ಯಕತೆ ನನಗೇ ಇಲ್ಲ. ತೋರಿಸಿ, ಅದೇನು ತೋರಿಸ್ತೀಯೋ? ವೆಯ್ಟ್ ಆ್ಯಂಡ್ ವಾಚ್. ಏನಂತೆ ಅವಳದು? ಅವಳ್ತಾಗೇನೆ ಕಿತ್ತಾಡ್ತಿದ್ಯಾ ನೀನು? ಏನೂ ಇಲ್ಲ ನಡಿಯಮ್ಮ, ಸುಮ್ಕೇನಿಯ. ನಾವು ಸೀರೆ ಹಂಚ್ ಬಂದಿದ್ದೀವಲ್ಲ, ಏನಾರ ಕಿತ್ಕೊಂಡ್ಬಿಟ್ಟು ಬರೋಕೆ ಆಯ್ತದ ಅವಳ ಕೈಲಿ? ನೀವು ಸೀರೆ ಹಂಚ್ ಬಂದಿದ್ದೀರಲ್ಲ, ಏನು ನೀವು ಗ್ರೇಟ್ ಆಗೋಗ್ಬಿಟ್ರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡ್ತಾವಳೆ. ಅದಕ್ಕೇನಿಯ ನಾನು ಸರಿಯಾಗಿ ಹೇಳಿದ್ದೀನಿ. ಏನು ಸೀರೆ ಏನಾದ್ರು ಕಿತ್ಕೊಂಡ್ಬಿಟ್ಟು ಬರ್ತಾಳ ಅಂತ ಹೇಳಿ ಅವಳ ಕೈಲಿ ಏನು ಮಾಡೋಕ್ಕಾಯ್ತದೆ? ಅವಳು ಏನು ಮಾಡ್ತಾಳಂತೆ? ಅವಳು ಮಕ್ಕ ಮುಚ್ಚ. ಸೀರೆ ಹಂಚಿದವ್ರು ನಾವು, ಓಟ್ ಕೇಳಿದವ್ರು ನಾವು, ಈಗೇನು ಓಟ್ ಹಾಕ್ಬೇಡಿ ಅಂತ ಹೇಳ್ಕೊಂಬಿಟ್ಟು ಬರ್ತಾರಾ? ಬಾ ಸುಮ್ಕೇನಿಯ. ನೋಡಮ್ಮಿ, ಅವಳು ಬಿಸಿಗೆ ಹೋಗ್ಬಿಟ್ಟು ಪದೇ 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 ಕಾಲು ಕೆರ್ಕೊಂಡು ಜಗಳ ಮಾಡೋಕೆ ಹೋಗ್ಬೇಡ. ಇಲ್ಲ ಇಲ್ಲ ಇಲ್ಲ, ನಾನೇನು ಕಾರ್ಕೆ ಕಾಲೆಲ್ಲ ಕೆರ್ಕೊಂಡು ಜಗಳಕ್ಕೆ ಏನು ಮಾಡೋಕೆ ಹೋಗಲ್ಲ. ಅವಳು ಯೋಗ್ಯತೆ ಏನು ಅಂತ ಪ್ರೂವ್ ಮಾಡಬೇಕಲ್ಲ, ಅದಕ್ಕೆ ನೀನು ಅಷ್ಟೇ ಮಾಡೋಣ ಅಂತ. ಸರಿ ಸರಿ, ಅವಳು ಸವಸಕ್ಕೇನು ಹೋಗ್ಬೇಡ, ಬಾ ಸುಮ್ಕೇನಿಯ. ಅವಳು ಹತ್ರ ಓದಷ್ಟು ತಲೆನೋವು ನಮಗೇನಿಯ, ಸುಮ್ಮನೆ ತಲೆ ಕೆಡಿಸ್ತಾಳೆ. ನೋಡು, ಅವಳು ತಾಗಿ ಏನು ಓವರಾಗಿ ಮಾತಾಡೋಕೆ ಹೋಗ್ಬೇಡ. ಕಷ್ಟಪಟ್ಬಿಟ್ಟು ₹1,00,000 ಸೀರೆ ತಗೊಬಿಟ್ಟು ಬಂದು ಹಂಚಿದೀವಿ. ಬೆಲೆ ಸಿಗಂಗೆ ಆಗ್ಬಿಟ್ರೆ ಸಾಕು ನಮಗೆ. ಎಲ್ಲರೂ ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ಅಂತೂ ಒಂಚೂರು ಬಂತು. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಏನ ಕೊಟ್ಟರೆ ಜನ ಪಕ್ಕ ನಮಗೇನಿಯ ಓಟ್ ಹಾಕ್ತಾರೆ. ಹ್ಞೂ ಕಣಮ್ಮ, ಹಾಕೇ ಹಾಕ್ತಾರೆ. ಈ ಮಧ್ಯೆ ಅವಳು ಇನ್ನೇನು ಕಡ್ಡಿ ಅಲ್ಲಾಡ್ಸೋಕ್ಕಾಯ್ತದೆ? ನೀನೇ ಹೇಳು. ಏನೂ ಅಲ್ಲಾಡ್ಸೋಕ್ಕಾಗಕ್ಕಿಲ್ಲ, ಆದ್ರೆ ಅವಳು ಸರಿ ಇಲ್ಲ. ಅವಳು 420 ಅವಳು. ಅದಕ್ಕೆ ಏನು ಅವಳು ಸವಸ ಬೇಡ ಅಂತ ಹೇಳಿದ್ದು. ನಮ್ಗೆ ಯಾಕೆ ಎಲೆಕ್ಷನ್ನಾಗ ಗೆಲ್ಲ ಗಂಟ ಸುಮ್ಕೇರು. ಎಲೆಕ್ಷನ್ನಾಗ ಗೆದ್ದ ಮೇಲೆ ಏನೋ ಒಂದು ಮಾಡಿದ್ರಾಯ್ತು. ಸರಿ ಕಣಮ್ಮ, ಆಯಿತು. ಏನಮ್ಮ, ನಿಮ್ಮ ಅತ್ತೆ ಬೆಳಿಗ್ಗೆ ನೀವು ಬಂದ್ಬಿಟ್ಟು ಸೀರೆಗಿರೆಲ್ಲ ಹಂಚ್ಬಿಟ್ಟು ಹೋದ್ಲು, ಮತ್ತೆ ನೀನೇನೋ ಓಟ್ ಕೇಳಕ್ಕೆ ಅಂತ ಬಂದ? ಹೌದೇನು? ಇಲ್ಲ ಕಣಕ್ಕ, ನಾನೇನು ಓಟ್ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಸುಮ್ಕೇನಿಯ, ನಮ್ಮ ಅತ್ತೆ ಎಲ್ಲ ಸೀರೆ ಹಂಚಕ್ಕೆ ಹೋಗಿದ್ರಲ್ಲ, ಅದಕ್ಕೇನಿಯ ಭಾಳ ಸಂದಕ್ಕಿರೋ ಸೀರೆಗಳೆಲ್ಲ ತಂದಿತ್ತು ನಮ್ಮ ಅತ್ತೆ. ನನಗಂತೂ ಖುಷಿ ಆಯ್ತಪ್ಪ. ನಮ್ಮ ಅತ್ತೆ ಎಂತೆಂಥ ಸೀರೆಗಳು ತಂದಿತ್ತು ಗೊತ್ತೇ ನಿಮಗೆಲ್ಲ ಹಂಚ್ಬೇಕು ಅಂತ. ಹೌದೇ? ಎಂತೆಂಥ ಸೀರೆ ತಂದಿದ್ಲು? ನಿಮ್ಗೆ ಎಂಥ ಸೀರೆ ತಗೊಟ್ಟವಳೆ? ತಗೊಂಬಿಟ್ಟು ಬರ್ರಿ, ಇರು ತೋರಿಸ್ತೀನಿ. ಲೇ ನೇತ್ರಿ, ನನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ, ನನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ ಅಂತ ಹೇಳ್ತಿದ್ದಲ್ಲ, ಈಗ ತೋರಿಸ್ತೀನಿ ಬಾ ನನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ ಅಂತ. ನನ್ನ ಹತ್ರ ನೀನು ತಗ್ಲಾಕಂಡ್ರೆ ನಿನ್ನ ಕತೆ ಮಟಾಶ್, ಗೊತ್ತಾಯ್ತಲ್ಲ. ನಾನು ಮೊದಲೇನಿಯ ನಿನಗಿನ್ನ ಖತರ್ನಾಕು. ಈಗ ನೋಡು, ಇಂಥ ಸೀರೆ ತಗೊಬಿಟ್ಟು ಬಂದು ಕೊಟ್ಟಿದ್ದು. ಏನು ಈ ಕಡಿಮೆ ರೇಟಿನ ಸೀರೆ ಕೊಟ್ಬಿಟ್ಲೆ? ಮತ್ತೆ ರಾಜಕ್ಕಂಗೆ ಚೆನ್ನಾಗಿರೋ ಕಾಸ್ಟ್ಲಿ ಸೀರೆ ಏನಿಯ ಕೊಟ್ಬಿಟ್ಟವಳೆ? ಅಯ್ಯೋ ಹೋಗಿ ಹೋಗಿ, ನಿಮ್ಗೆ ಎಂಥ ಕಮ್ಮಿ ರೇಟಿನ ಸೀರೆ ಕೊಟ್ಬಿಟ್ಟವಳ ನಮ್ಮ ಅತ್ತೆ? ಏನು ಕಮ್ಮಿ ರೇಟಿನ ಸೀರೆನಾ? ರಾಜಕ್ಕಂಗೆ ಚೆನ್ನಾಗಿರೋ ಸೀರೆ ಕೊಟ್ಟವಳ? ನಮ್ಮ ಅತ್ತೆ ಒಬ್ರಿಗೊಂದು ದೇವರಾಣೆ ಅಂತ ಕೆಲಸ ಮಾಡಬಾರ್ದಾಗಿತ್ತು. ಅಲ್ಲ, ಎಲ್ರಿಗೂ ಒಂದೇ ರೇಂಜಿನ ಸೀರೆ ತರಬೇಕಿತ್ತು ತಾನೆ. ಊರವರೆಲ್ಲ ಅಂದ್ರೂ ಒಂದೇ ರೇಣಿಯ. ಅದು ಬಿಟ್ಬಿಟ್ಟು ನೋಡು, ನೀವು ಪಾಪ ಬಡವರು ಅಂತ ಹೇಳ್ಬಿಟ್ಟು ನಿಮಗೆ ಕಮ್ಮಿ ರೇಟಿನ ಸೀರೆ ತಗೊಬಿಟ್ಟು ಬಂದು ಅವ್ರಿಗೆಲ್ಲ ಶಾನ್ ರೇಟಿನ ಸೀರೆ ತಗೊಬಿಟ್ಟು ಬಂದವ್ರೆ. ಇಂಥ ಸೀರೆ ಕೊಡೋದಕ್ಕಿನ್ನವೇ ಸುಮ್ಮನಿರೋದು ವಾಸಿಯಾಗಿತ್ತು ತಾನೆ. ಛೇ ಪಾಪ, ನಿಮ್ಗೆ ಇಂಥ ಅವಮಾನ ಆಗಬಾರ್ದಾಗಿತ್ತು ಬಿಡು. ಅಬ್ಬಬ್ಬ, ನಿಮ್ಮ ಅತ್ತೆ ಕಂತ್ರಿ, ಎಂಥ ದೊಡ್ಡ ಕಂತ್ರಿ ಇರಬೇಡ ನಿಮ್ಮ ಅತ್ತೆ. ನಾವೇನು ಬಿಟ್ಟಿದ್ದೀವ ನಮಗಿಂತ ಕಡಿಮೆ ರೇಟಿನ ಸೀರೆ ಕೊಡೋಕ್ಕೆ? ಅವಳಾದರೆ ಒಯ್ಯಾರ ಮಾಡ್ಕೊಂಡು ಕಿಸ್ಕೊಂಡು ಓಡಾಡ್ತಿರ್ತಾಳಲ್ಲ, ಸಾವು ಕತೆ ಅಂತ ಅನ್ಕೊಬಿಟ್ಟು ಅವಳಿಗೆ ಮಾತ್ರ ಶಾನೆ ರೇಟಿನ ಸೀರೆ ಕೊಟ್ಬಿಟ್ಟವಳೆ. ಆದರೆ ನಮಗೆ ಮಾತ್ರ ತೀರಾ ಕಮ್ಮಿ ರೇಟಿನ ಸೀರೆ ಕೊಟ್ಟವಳೆ. ಇಂಥ ಸೀರೆ ಕೊಡು ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ದ ಅವಳಿಗೆ?
ಅದೇಯ ಮತ್ತೆ ನಾನಿರೋ ನಿಮಗೂ ಚೆನ್ನಾಗಿರೋ ಸೀರೆ ಕೊಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ನಿಮ್ಗೆ ಇಂಥ ಸೀರೆ ಕೊಟ್ಟವಳೆ ಅಂತ ನಂಗೆ ಈಗಲೇ ಏನೇ ಗೊತ್ತಾಗಿದ್ದು ಕಣಕ. ನಮ್ಮ ಅತ್ತೆ ಒಬ್ರಿಗೊಂದು ಒಬ್ರಿಗೊಂದು ಮಾಡಬಾರ್ದಾಗಿತ್ತು. ಪಾಪ ನೀವು ಬಡವರೇ ಇರ್ಬೋದು, ಆದರೆ ನೀವೇನು ಓಟ್ ಹಾಕ್ತಿರ್ಲಿಲ್ವಾ ಹೇಳಿ? ಹಾಕ್ತಿದ್ದೆ ನಾನಂತೂ ಓಟ್ನ. ಆದರೆ ಇವಾಗ ಇಂಥ ಕಡಿಮೆ ರೇಟಿನ ಸೀರೆ ಕೊಟ್ಟವಳಲ್ಲ, ನಾನು ಯಾಕೆ ಹಾಕ್ಲಿ? ರಾಜ ಕುಂತಾಗೆ ಹಾಕ್ಸ್ಕೊಂಡ್ಳು. ನಾನು ಈ ಸೀರೆ ಬ್ಲೌಸ್ನು ಹೊಲ್ಸ್ಕೊಳಕ್ಕಿಲ್ಲ, ಯಾರಿಗಾನ ದಾನ ಮಾಡ್ತೀನಿ ನಾನು. ಅಯ್ಯೋ ಉಟ್ಕೊಳ್ಳಿ ಪರವಾಗಿಲ್ಲ. ಯಾಕೆ ದಾನ ಮಾಡ್ತೀರಾ? ಕಡಿಮೆ ರೇಟಿಂದೋ ಜಾಸ್ತಿ ರೇಟಿಂದೋ ಇರೋಣ ಇಲ್ಲೆಲ್ಲ ಅಡ್ಡಾಡ್ಕೊಂಡು ಹೋಗ್ಬೇಕಾದ್ರೆ ಬೇಕಾಯ್ತದೆ. ಸುಮ್ಮನೆ ಯಾಕೆ ಯಾರ್ಯಾರಿಗೋ ದಾನ ಮಾಡ್ತೀರಾ? ತಗೊಳ್ಳಿ ಸುಮ್ಕೇನಿಯ. ಇಂಥ ಕೆಲಸನೇ ಮಾಡೋದವಳು ಬಡ್ಡ ಇದೆ. ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡ್ರಲ್ಲ ಕಣವ. ನಾನಂತೂ ಹಬ್ಬ ಏನೇ ಹೇಳು, ನಿಮ್ಮ ಮತ್ತೆ ಅವಳೆಲ್ಲ ಮಿಟ್ಟುಗಾಡಿ ಹೇಳ್ದಂಗೆ ಆಡ್ತಾಳೆ ನಿಮ್ಮ ಮತ್ತೆ ಮಾತ್ರ. ಅಯ್ಯೋ ಪರವಾಗಿಲ್ಲ ಬಿಡಕ್ಕೆ, ಸಮಾಧಾನ ಮಾಡ್ಕ. ಇನ್ನೂ ಚೆನ್ನಾಗಿರೋ ಸೀರೆ ಎಲ್ಲನೂ ಕೊಟ್ಟವ್ರೆ, ಬೇರೆಯವ್ರಿಗೆಲ್ಲ ಚೆನ್ನಾಗಿರೋ ಸೀರೆ ಕೊಟ್ಟವ್ರೆ. ನಿನಗೆ ಏನೋ ಅನ್ಯಾಯ ಅಂತ ಹೇಳಿದ್ರೆ ಸರಿ ಬಿಡು. ನಾನು ಹೇಳ್ದೆ ಅಂತ ಏನು ಹೇಳಕ್ಕೆ ಹೋಗ್ಬೇಡ ಕಣಕ್ಕ. ಹಾಕ್ಬೇಕು ಮನ್ಸಾಗಿ ಇಟ್ಕೊಂಡು ಸುಮ್ಮನೆ ಅಷ್ಟೇನೇನೆ. ಎಲ್ಲ ಬದ್ರಿ ನಾನೇ ನಿನ್ಕೊಂಡಿಗೆ ಚೀಪಾಗಿ ಕಾಣಿಸ್ತಾ ಇವ್ನೇ ನಿನಗೆ? ನನಗೇನು ಗೊತ್ತಿಲ್ದಿದ್ದಂಗೆ ಏನೇನಿಯಾ? ಗೊತ್ತಿಲ್ದಿದ್ದಂಗೆ ಇದು ಮಾಡ್ತಾ ಇದ್ದೀನಿ ನಾನಂತಂದ್ರೆ. ಓಹೋ ಹೆಂಗೆ ಹೇಳ್ತಾಳೋ ಏನೋ ಗೊತ್ತಿಗೆಟ್ಬಿಟ್ಟು ನಾನು ಬಂದು ನಿಂತ್ಕೊಂಡಿವ್ನಿ ಅನ್ನಂಗೆ. ನಾನು ಯಾಕೆ ನಿನ್ಗೆ ಓಟ್ ಹಾಕ್ಲಿ? ಒಬ್ರಿಗೊಂದು ಮಾಡ್ತೀಯಲ್ಲ. ಇವಳು ಸೀರೆ ಕೊಟ್ಟವಳೆ ಅಂದಿದ್ದ ತಕ್ಷಣಕ್ಕೆ ನೀವು ಓಟ್ ಹಾಕ್ಬಿಡ್ಬೇಕಾ? ಇವಳೇನು ಸೀರೆ ಕೊಟ್ಬಿಟ್ಟೆ ಓಟ್ ಕೇಳಿಲ್ಲ. ಇವಳು ಸುಮ್ಕೆ ಅಂತ ಕೊಟ್ಟಿದ್ದು. ಮುಂದಿನ ನೋಡ್ತಾ ಮಂತಾಕ್ ಬಂದ್ಬಿಟ್ಟು ಸೀರೆ ಅಂತ ತಂದು ಕೊಡ್ಲಿ. ಒಬ್ರಿಗೊಂದು ಯಾಕೆ ಮಾಡ್ತೀಯ ಬದ್ರಿ ಅಂತ ನಾನು ಇಲ್ಲೇ ತಗೊಳ್ಕತ್ತೀನಿ. ಅಯ್ಯೋ ಇದೇನಮ್ಮ ನಿಮ್ಮ ಅತ್ತೆ ನನಗೆ ಸೀರೆ ಕೊಟ್ಟಿದ್ದು? ಚೆನ್ನಾಗೈತೆ ನಿಮ್ಮ ಅತ್ತೆ ಕೊಟ್ಟಿದ್ದು ಸೀರೆ. ಈ ಸೀರೆ ಕೊಟ್ರಾ? ಯಾಕೆ 2,000 ರೂಪಾಯಿ ಸೀರೆ ಇತ್ತಲ್ಲ, ಅದು ಕೊಡ್ಲಿಲ್ವಾ? ಏನು 2,000 ರೂಪಾಯಿ ಸೀರೆನಾ? ಇಂದ್ಲು ಮನೆ ಅಜ್ಜಿಗೆ ಎಲ್ರಿಗೂ 2,000 ರೂಪಾಯಿ 3,000 ರೂಪಾಯಿ ಸೀರೆ ಕೊಟ್ಟವ್ರೆ. ನಿಮಗೆ ಮಾತ್ರ ಇಷ್ಟು ಕಡಿಮೆ ಸೀರೆನ ಕೊಡೋದು? ಅಲ್ಲ ನಿನಗೇನು ಕಮ್ಮಿ ಆಗಿತ್ತು? ಚೆನ್ನಾಗಿರೋದೇನೆ ಕೊಡ್ಬೋದಿತ್ತಲ್ಲ. ಏನಮ್ಮಿ ನೀವಳು ಸೀರೆ ಕೊಡ್ತಾವಳೆ? ಸೊಸೆ ಬದ್ರೆ ಮುನ್ಸೊಸೆ. ಅಯ್ಯೋ ನಾನು ಯಾಕೆ ಸೀರೆ ಕೊಡಲಿ? ನಮ್ಮ ಅತ್ತೆ ಸೀರೆ ಕೊಟ್ಟಿತ್ತಲ್ಲ ಅದನ್ನ ಏನೇ ನೋಡ್ತಾ ಇದ್ದೆ. ಬೇರೆಯವ್ರಿಗೆಲ್ಲನೂ ನಮ್ಮ ಅತ್ತೆ ಚೆನ್ನಾಗಿರೋ ಕಾಸ್ಟ್ಲಿ ಸೀರೆ ಏನೇ ಕೊಟ್ಟವಳೆ. ಅಲ್ಲ ಈ ಹುಡುಗಿ ಪಾಪ ಯಾಕೋ ಕಡಿಮೆ ರೇಟಿಂದ ಕೊಟ್ಬಿಟ್ಟೈತಲ್ಲ, ಅದಕ್ಕೆ ಏನೇ ಯೋಚನೆ ಮಾಡ್ತಾ ಇದ್ದೆ. ಹೌದೇ? ಈ ಸೀರೆ ನಮ್ಮಿ ನಿಂಗೆ ಕೊಟ್ಟಿರೋದು? ಕಣಕ ನಂಗೆ ಈ ಸೀರೆ ಏನೇ ಕೊಟ್ಟಿರೋದು. ಅಲ್ಲ ಕಣಕ ಕಮ್ಮಿ ರೇಟಿನ ಸೀರೆ ಯಾಕೆ ಕೊಡಬೇಕಿತ್ತು? ಒಬ್ರಿಗೊಂದು ಯಾಕೆ ಮಾಡಬೇಕಿತ್ತು? ಹೌದೇ? ನಂದು ಏನು ಅಂತ ಹೇಳ್ಕೊಳಂಗೆ ಏನು ಇರಲಿಲ್ಲ. ಮತ್ತು ಬೇರೆಗೆಲ್ಲ ಚೆನ್ನಾಗಿರೋ ಕೊಟ್ಟವಳ? ನಮ್ಮ ಅತ್ತೆ 2-3 ಕ್ವಾಲಿಟಿ ಸೀರೆ ತಗೊಬಿಟ್ಟು ಬಂದವಳೆ. ಬಡವ್ರಿಗೊಂಥರ ಸಾವುಕಾರಿಗೊಂಥರ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮೋಸ ಯಾಕೆ ಮಾಡ್ಬೇಕು ನಮ್ಮ ಅತ್ತೆ ಅಂತ ನಾನು ಬೇಜಾರು ಮಾಡ್ಕೊತಾ ಇದ್ದೆ ಅಷ್ಟೇನಿಯ. ಬ್ಯಾರಿಗೆಲ್ಲನೂ ಇವಾಗ ಶ್ವೇತಿ ಇವ್ರಿಗೆಲ್ಲನೂ ಸಣ್ಣ ಹಾಕಿರೋ ಸೀರೆ ರಾಜ ಕುಂಗಿ ಅವ್ರಿಗೆಲ್ಲನೂ ಚೆನ್ನಾಗಿರೋ ರೇಷ್ಮೆ ಸೀರೆಗಳು ಥರ ಇರೋ ಏನಿಯ ಕೊಟ್ಟವಳೆ. ನೀವು ಪಾಪ ಏನು ಗೊತ್ತಿಲ್ದಿರೋ ಅಂತ ಹೇಳ್ಬಿಟ್ಟು ನಿಮ್ಗೆ ಕಮ್ಮಿ ರೇಟಿನ ಸೀರೆನೇ ಕೊಡೋದು. ನನಗೇಕೋ ನಮ್ಮ ಅತ್ತೆ ಮಾಡಿದ್ದು ಒಂಚೂರು ಇಷ್ಟ ಆಗಲಿಲ್ಲಪ್ಪ. ನಮ್ಮನ್ನೇನು ಗೊತ್ತಿಗೆಟ್ಟವ್ರು ಅನ್ಕೊಬಿಟ್ಟವಳೆ ನಿಮ್ಮ ಅತ್ತೆ. ಅಲ್ಲ ಕಣಮಿ, ಇಂಥ ಕೆಲಸ ಮಾಡೋದಕ್ಕೆ ಸೀರೆ ಯಾಕೆ ಕೊಡಬೇಕಿತ್ತು? ಕೊಡಲಿಲ್ಲ ಅಂದ್ರೆ ಏನೇ ಸಂದಾಕಿರೋದು? ಕಮ್ಮಿ ರೇಟಿನ ಸೀರೆ ಕೊಡೋ ಅಂತ ಅವಶ್ಯಕತೆ ತಾನೇ ಏನಿತ್ತು? ಏನು ನಾವು ಬರ್ಗೆಟ್ಟಿದ್ದೀವಿ ಬಿಡ್ಗೆಟ್ಟಿದ್ದೀವಿ ಅಂತ ತಂದ್ಬಿಟ್ಟು ನನ್ನ ಕೊಟ್ಬಿಟ್ಲಾ? ಏನೋ ಗೊತ್ತಿಲ್ಲ, ನಮ್ಮ ಅತ್ತೆ ಹಿಂಗೆ ಮಾಡಬಾರ್ದಾಗಿತ್ತು. ನನಗೂ ಇಷ್ಟ ಆಯ್ತಿಲ್ಲ. ಅಲ್ಲ ಈ ಸೀರೆನ ತಗೊಂಡೋಗ್ಬಿಟ್ಟು ನಿಮ್ಮ ಅತ್ತೆಗೆ ನೀ ಏನಿಯಾ ಕೊಡು. ಒಬ್ರಿಗೊಂದು ಸೀರೆ ಕೊಡಕ್ಕೆ ಅಂತ ನೀನಿಯಾ ಇಂಥ ಕೆಲಸನ ಮಾಡೋದು? ಅಯ್ಯೋ ನಾನು ತಗೊಂಡೋಗಿ ಕೊಟ್ಟರೆ ಸೀರೆನ ಚೆನ್ನಾಗಿರಕ್ಕಿಲ್ಲ. ನಾನು ಹೆಂಗೆ ಕೊಡಲಿ? ನಮ್ಮ ಅತ್ತೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತದೆ ಅಷ್ಟೇ ಸೀರೆ ತಗೊಂಡೋಗಿ ಕೊಟ್ಬಿಟ್ರೆ. ಆದರೆ ಒಬ್ರಿಗೊಂದಂತೂ ಕ್ವಾಲಿಟಿ ಕೊಟ್ಟೈತೆ ಅನ್ನೋದು ಮಾತ್ರ ನಿಜನೇನಿಯ. ಬೇರೆಗೆಲ್ಲ 2,000 3,000 ರೂಪಾಯಿ ಸೀರೆಗಳೆಲ್ಲ ಕೊಟ್ಟೈತೆ. ಅದು ಯಾಕೆ ಹಿಂಗೆ ನಿಮಗೆಲ್ಲನೂ ಹಿಂಗೆ ಕಮ್ಮಿ ರೇಟಿಂದೆಲ್ಲ ಕೊಟ್ಟೈತೋ ನಾ ಕಾಣೆ. ಬಡಬಗ್ರು ಅಂತಂದರೆ ಏನು ಬೆಲೆ ಇಲ್ವಾ? ಅಯ್ಯಪ್ಪ ಇಂಥ ಕೆಲಸ ಮಾಡಬಾರ್ದು ಬಿಡು. ನಂಗೆ ಈ ವಿಷಯ ಮೊದಲೇನೇ ಗೊತ್ತಿದ್ರೆ ಸೀರೆ ತಂದಾಗ ಇಸ್ಕತಾನೆ ಇರಲಿಲ್ಲ. ಮಾಕ್ ಬಿಸಾಕ್ತಾ ಇದ್ದೆ ನಾನಂತೂ. ನನಗೇನು ಬೇಕಾಗಿಲ್ಲ, ನೀನೇ ಮಡಿಕಳವ, ನಂಗೆ ದೇವ್ರನ್ನೇ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಏನೋ ಬಿಡು ಪಾಪ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ರೆ ಇಂಥ ಕೆಲಸನ ಮಾಡೋದು? ಬಡ್ಡಿ ಕೆಲಸವಾ? ನನಗಂತೂ ದೇವ್ರನ್ನೇ ಶಾನೆ ಬೇಜಾರಾಗ್ತಾ ಕುಂತ್ಬಿಟ್ಟೈತೆ ನನಗಂತೂ. ಇಂಥ ಕೆಲಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನಂತೂ ಕನ್ಸು ಮನ್ಸಾಗೂ ಅನ್ಕೊಂಡಿರಲ್ಲ. ನಿಮ್ಮ ಅತ್ತೆ ಇಂಥ ಕೆಲಸ ಮಾಡೋದು? ಏನೋನಕ್ಕ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಬಿಡು. ಆದರೂ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ ನಿಮ್ಮನ್ನು ನೋಡಿದ್ರೆ. ನನಗಂತೂ ಸೀರೆ ಏನಿಯ ಬೇಡ, ತಗೊಂಡೋಗಿ ವಾಪಸ್ ಎಸ್ಬಿಡ್ಬತ್ತೀನಿ ನಾನಂತೂ. ಒಬ್ರಿಗೊಂದು ಮಾಡೋಕ್ಕೆ ಬಡವರೇ ಇರ್ಬೋದು ನಾವು. ಹಂಗಂತ ಒಬ್ರಿಗೊಂದು ಹೊಂಚ ಅಂತ ಅವಶ್ಯಕತೆ ಏನೈತೆ? ಚೆನ್ನಾಗಿರೋರ್ಗೊಂಥರ ಚೆನ್ನಾಗಿಲ್ದಿರೋರ್ಗೊಂಥರ ನಾವೇನು ಬಿಡ್ಗೆಟ್ಗೆ ಗೊತ್ತಿಗೆಟ್ಗೆ ಹೊಂತಿದ್ದೀವಿ ನಾವು? ಅಯ್ಯೋ ನಮ್ಮ ಅತ್ತೆಗೆ ಬುದ್ಧಿ ಇಲ್ಲ ಬಿಡಿ. ಬಿಡಿ ನಾನು ಹೇಳ್ದೆ ಅಂತ ಹೇಳಕ್ಕೆ ಹೋಗ್ಬಿಡಿ. ಆಮೇಲೆ ಸುಮ್ಕೇನಿಯ ಇದು ಮಾಡ್ಕೊಬಿಡ್ತದೆ ನಮ್ಮ ಅತ್ತೆ. ನನ್ನ ಮೇಲೆ ಫುಲ್ ಗರಂ ಆಗೋಗ್ಬಿಡ್ತದೆ. ಇಲ್ಲ ಹೇಳಮ್ಮಿ ಪಾಪ ನಿನ್ನ ಮೇಲೆ ಹೇಳೋಕ್ಕಾಯ್ತದ? ಏನು ಬಡವ್ರಿಗೆ ಭದ್ರ ಮುಂತಾಗ ಬೆಲೆ ಇಲ್ಲ ಅಂತ ಅನ್ನಿಸ್ತದೆ. ನಾನು ಅಯ್ಯೋ ಪಾಪ ಸೀರೆ ಪರ ಎಲ್ಲ ಕೊಟ್ಟವಳೆ ಓಟ್ ಹಾಕನಿ ಅಂತ ಅನ್ಕೊಂಡಿದ್ರೆ ಲೆಕ್ಕ ಹಾಕು ಎಂಥ ಕೆಲಸ ಮಾಡೋಳೆ ಅಂತ ಹೇಳ್ಬಿಟ್ಟು. ಅಕ್ಕ ದೇವ್ರಣ್ಣ ನಂಗೆ ವಿಷಯ ಗೊತ್ತಿರಲಿಲ್ಲ ಕಣಕ. ನನಗೇನು ಸೀರೆ ಬೇಡ ಕಣಕ, ವಾಪಸ್ ಕೊಟ್ಬಿಟ್ಟು ಬರ್ತೀನಿ. ಅಲ್ಲ ಏನು ಹಿಂಗೆ ಮಾಡೋದಾ? ಏನು ನಾವೇನು ಅಂತ ಗೊತ್ತಿಗೆ ಚೀಪ್ ಆಗಿಬಿಟ್ಟಿದ್ದೀವ ನಾವಂತೂ. ನನ್ನ ಗಂಡ ಏನಿಯ ಈಗ ಬೇಕು ಅಂದರೆ 3-4 ಸಾವಿರ ರೂಪಾಯಿ ಸೀರೆ ಏನಿಯ ಕೊಡಿಸ್ತಾನೆ. ಏನೋ ಪ್ರೀತಿಯಿಂದ ಕೊಟ್ಟವಳೆ ಅಂತ ಇಸ್ಕೊಂಡ್ರೆ ಅವಮಾನ ಮಾಡೋಕ್ಕೆ ಅಂತ ಏನಿಯ ಸೀರೆ ಕೊಟ್ಟವಳೆ ಅನ್ನಿಸ್ತದಲ್ಲ ನಮಗೆ. ನನಗೂ ಹಂಗೆ ಅನ್ನಿಸ್ತದೆ. ಬೇಕಂತ ಅವಮಾನ ಮಾಡೋಕ್ಕೆ ಏನಿಯ ಸೀರೆಗಳೆಲ್ಲ ಕೊಟ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಏನು ಅವಮಾನ ಮಾಡೋ ಅಂಥದ್ದೇನು? ಅವಮಾನ ಯಾಕೆ ಮಾಡ್ಬೇಕು? ನಮಗೆಲ್ಲನೂ ಅವಮಾನ ಮಾಡೋಕ್ಕೆ ಸೀರೆ ಕೊಡ್ತಾರೆ ಯಾರಾದ್ರೂ? ಇಂಥವಳನ್ನ ನಾನಂತೂ ನೋಡೇ ಇಲ್ಲ ಬಿಡು. ನಡಿಯಮ್ಮಿ ನಾನಂತೂ ವಾಪಸ್ ಕೊಟ್ಬಿಡ್ತೀನಿ ಸೀರೆ. ಅವಳು ಬೇಡ, ಅವಳು ಸವಾಸನು ಬೇಡ. ಅವಳು ಋಣ ನಮ್ಗೆ ಯಾಕೆ? ಸೀರೆ ಕೊಟ್ಟೆ ಅಂತ ಅವಳು ಫೇಮಸ್ ಆಗ್ತಾಳೆ. ನಾವಿಲ್ಲೆಲ್ಲ ಇಸ್ಕೊಬಿಟ್ಟು ಇಲ್ಲಿ ಗೊತ್ತಿಗೆಟ್ಟಿದ್ದೀವಿ ಅಂತ ಅನ್ನಿಸ್ಕೋಬೇಕೆ? ನಾನು ಸೊಸೆ ಬಂದು ಒಳ್ಳೆ ಕೆಲಸ ಏನಿಯ ಮಾಡಿದ್ಲು ಎಲ್ಲ ವಿಷಯ ಹೇಳ್ಬಿಟ್ಟು. ಈ ಸೊಸೆಗೆ ಅಷ್ಟೊಂದು ಬುದ್ಧಿ ಇಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಇರೋದನ್ನ ಇದ್ದಂಗೆ ಏನಿಯ ಎಲ್ಲ ಒದ್ರಬಿಟ್ಲು.
ಹ್ಞೂ 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 ಇರೋದು ಇದ್ದಂಗೆ ಏನೇ ಎಲ್ಲ ಅದಕ್ಕೆ ಏನೇ ಹೇಳಿರೋದು. ಅಕ್ಕ ನನಗೂ ಬೇಡ ಕಣಕ್ಕ ಸೀರೆ. ತಗೊಂಡು ಅವರೇ ಉಟ್ಕೊಂಡ್ಲಿ ಬಿಡು. ನನ್ನ ಗಂಡಂಗೆ ಈ ವಿಷಯ ಗೊತ್ತಾಯ್ತಂದ್ರೆ ನನ್ನ ಗಂಡ ಕ್ಯಾಕಸ್ ಮಾಕೋಯ್ತಾನೆ. ನೀನೇಕೆ ಇಸ್ಕೊಳಕ್ಕೆ ಹೋದೆ, ನಿಂಗೆ ಎಷ್ಟು ಸೀರೆ ತಂದು ಕೊಟ್ಟಿಲ್ಲ ನಾನು. ಗತ್ಕೆಟ್ ಕುಂತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಉಗ್ದೆ ಉಗಿತ ನನ್ನ ಗಂಡ. ತಗೊಂಡೋಗ್ಬಿಟ್ಟು ನಾನೇ ವಾಪಸ್ ಕೊಟ್ಬಿಟ್ಟು ಬರ್ತೀನಿ. ನಾನು ಅಷ್ಟೇ ನೀನಿಯ, ನೀನು ಹೇಳೋದೆಲ್ಲ ನಿಜ ನೀನಿಯ. ನಾನು ನೋಡಿದೆ, ನಂದೇನು ಕ್ವಾಲಿಟಿ ಇರಲಿಲ್ಲ ಬಿಡು ಸೀರೆ. ನೋಡೋಕ್ಕಷ್ಟೇನೆ ಸುಮಾರಾಗಂಗಿತ್ತು ಅಷ್ಟೇನಿಯ. ಕ್ವಾಲಿಟಿ ಏನೂ ಇರಲಿಲ್ಲ. ಸೀರೆ ಮಾತ್ರ ಡಬ್ಬ ಡಕೋಟ ಥರ ಏನೇ ಇತ್ತು. ನೀನು ಹೇಳಿದ ನಿಜ ನೀನಿಯ. ಒಬ್ರಿಗೊಂದು ಎಲ್ಲನೂ ಮಾಡೋಳೆ ಅನ್ನಿಸ್ತದೆ ನಿಮ್ಮ ಅತ್ತೆ. ಹಬ್ಬ ನಿನ್ನಷ್ಟು ಒಳ್ಳೆಯಲ್ಲ ಬಿಡು ನಿಮ್ಮ ಅತ್ತೆ. ನನಗಂತೂ ಬೇಜಾರಾಯ್ತಾಯ್ತು ಕಣಮ್ಮ. ನಮ್ಮನ್ನು ಅವಮಾನ ಮಾಡೋಕ್ಕೆ ಏನೇ ಹಿಂಗೆಲ್ಲ ಮಾಡಿದ್ಲು ಅಂತ ಅನ್ನಿಸ್ತದೆ. ಬಿಡು, ನಮ್ಗೆ ಯಾಕಂತೆ ನನಗೇನು ಸೀರೆ ಏನೇ ಬೇಡ, ನಂಗೆ ಅದ್ರ ಅವಶ್ಯಕತೆ ಏನೇ ಇಲ್ಲ. ಅಲ್ಗೂ ನಾನು ಕೇಳಿದೆ, ಏನು ಕೊಡಕ್ಕೆ ಹೋದ್ರಿ ಹಂಗೆ ಹಿಂಗೆ ಅಂತಂದರೆ, ಇಲ್ಲ ತಗೊಳ್ಳಿ ಅಂತ ಕೊಟ್ಬಿಟ್ಟು ಅವಮಾನ ಮಾಡಕ್ಕೆ ಕೊಟ್ಟವಳ. ನಾನು ತಗೊಂಡು ವಾಪಸ್ ಕೊಟ್ಬತ್ತೀನಿ ತಗ. ಅಯ್ಯೋ ಅಕ್ಕ, ನಿಮ್ಮ ಇಷ್ಟ, ವಾಪಸ್ ಕೊಡ್ತಿರೋ ಬಿಡ್ತಿರೋ. ಆದರೆ ನನ್ನ ಮೇಲೆ ಮಾತ್ರ ನೀವು ಹೇಳಕ್ಕೆ ಬರಬೇಡಿ ಕಣಕ್ಕ. ನನ್ನ ಮೇಲೆ ನಾನು ಹಿಂಗೆಲ್ಲ ಮಾಡಿಬಿಟ್ಟೆ ಅಂತ ಮಾತ್ರ ನನ್ನ ಮೇಲೆ ಮಾತ್ರ ನೀವು ಹೇಳಕ್ಕೆ ಬರಬೇಡಿ. ದಯವಿಟ್ಟು ನಮ್ಮ ಅತ್ತೆ ಸುಮ್ಮನೆ ಅದಕ್ಕೂ ಉರ್ಕೊಂಡು ಸಾಯ್ತಾಳೆ. ಅದಕ್ಕೂ ಏನಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು ಯಾಕೆ ಬೇಕಕ್ಕ ಸುಮ್ಕೆ ನೀ. ಇಲ್ಲ ನಿನ್ನ ವಿಷಯ ಏನು ಹೇಳೋದಿಲ್ಲ ಬಿಡು. ಸರಿ ಕಣಕ್ಕ, ಸುಮ್ಮನೆ ಹೇಳಿದ್ರೆ ಸುಮ್ಮನೆ ಅದಕ್ಕೂ ಒಂದು ಇದು ಮಾಡಿಬಿಡ್ತಾಳೆ. ಅದಕ್ಕೆ ನೀ ಹೇಳ್ಬೇಡ ಅಂದಿದ್ದು. ಇಲ್ಲ ಹೇಳಮ್ಮಿ, ಏನು ಹೇಳೋದಿಲ್ಲ ನಿನ್ನ ವಿಷಯನ. ಪಾಪ ನೀನು ನಮ್ಮ ಒಳ್ಳೇದಕ್ಕೆ ಏನು ಹೇಳಿದ್ಯಾ. ಅಲ್ಲ, ಬ್ಯಾರಿಗೆಲ್ಲ ಕಾಸ್ಟ್ಲಿ ಸೀರೆಯಾಗಿ ಕೊಟ್ಬಿಟ್ಟು ನಮಗೆ ಕಡಿಮೆ ಕೊಡ ಅಂತದೇನಿತ್ತು. 2,000 3,000 ಕೊಟ್ಬಿಟ್ಟು ದೊಡ್ಡವ್ರಿಗೆ ಅಂತ ಹೇಳ್ಬಿಟ್ಟು ನಾವೇನು ಬಿಡ್ಗೆಟ್ ಗೊತ್ಕೆಟ್ ಕುಂತಿದ್ವಿ ನಾವಂತೂ. ನಾನು ಗಂಡ ಹೇಳ್ದೆ, ನೀನೇಕೆ ಇಸ್ಕೊಳಕ್ಕೆ ಹೋದೆ, ನಾವು ಜಯ್ಯಕ್ಕಂಗೆ ಓಟ್ ಹಾಕೋಣ, ಈಗ ಇಸ್ಕೊಂಡಿದ್ದು ಋಣ ನಿನ್ನ ಮೇಲೆ ಐತಲ್ಲ, ಓಟ್ ಹಾಕ್ಬೇಕಾಯ್ತದೆ ಅಂತ ಅಂದ. ಬಿಡು, ಋಣ ಇಕ್ಕೊಂಡು ನಾವು ಯಾಕೆ ಬೇರೆ ಓಟ್ ಹಾಕಬೇಕು, ತಗೊಂಡು ವಾಪಸ್ ಕೊಟ್ಬಿಟ್ಟು ಏನಿಯಾ ಜಯ್ಯಕ್ಕಂಗೆ ಓಟ್ ಹಾಕ್ತೀವಿ ಅಷ್ಟೇ ಏನಿಯಾ. ನನ್ನ ಗಂಡ ಹೇಳೋದೆಲ್ಲ ಸರಿ ನೀನಿಯಾ ಒಂದೊಂದ್ಕಿತ ಅನ್ನಿಸ್ತದೆ. ಕಣಕ್ಕ, ನನಗೂ ಗೊತ್ತಿರಲ್ಲ ಹಿಂಗೆ ಮಾಡೈತೆ ನಮ್ಮ ಅತ್ತೆ ಅಂತ. ನನಗೂ ಈಗಲೇ ಏನೇ ಗೊತ್ತಾಗಿದ್ದು ನಮ್ಮ ಅತ್ತೆ ಹಿಂಗೆ ಮಾಡ್ಬಿಟ್ಟವಳಲ್ಲ, ಯಾಕೆ ಹಿಂಗೆ ಮಾಡಿದ್ವು ಅಂತ. ನನಗೂ ಶಾನೆ ಬೇಜಾರಾಯಿತು. ನನಗಂತೂ ಇಂಥ ಕೆಲಸ ಯಾಕನ ಮಾಡಿದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೂ ಭಾಳ ಬೇಜಾರಾಗೋಯ್ತು ನೋಡಿ ನನಗೂ. ಸರಿ ಕಣಕ್ಕ, ಪಾಪ ಬುಡಿ, ಏನೋ ಮನ್ಸಿಗೆ ಹಾಕೊಂಡು ಸುಮ್ಮನಾಗಿ ನೀ ಏನು ಮಾಡೋಕ್ಕಾಯ್ತದೆ. ಮನ್ಸಾಗ ಮಡಿಕಳಿ ಎಲ್ಲನೂ. ಇಲ್ಲಮ್ಮಿ, ನನಗೆ ನಿಮ್ಮ ಅತ್ತೆ ಋಣ ನನಗೇನು ಬೇಕಾಗಿಲ್ಲ. ಕೊಟ್ಬಿಟ್ಟು ಪತ್ತಿನ ತಗ, ನನಗೆ ಏನು ಬೇಕು. ನೀನು ಹೇಳಿದ್ದಕ್ಕೆ ಗೊತ್ತಾಯ್ತು. ನೀನು ಹೇಳಿಲ್ಲ ನಮ್ಗೆ ಇಷ್ಟೂ ಗೊತ್ತಾಯ್ತಿರ್ಲಿಲ್ವ ನಮಗೆ. ನೀನು ಹೇಳಿದ್ದಕ್ಕೆ ಇಷ್ಟೆಲ್ಲನೂ ಗೊತ್ತಾಯ್ತು ನಮಗೆ. ಏನೋ ಬಾಯಿ ತಪ್ಪಿ ಹೇಳ್ಬಿಟ್ಟೆ ಅಷ್ಟೇ ನೀನಿಯ. ಆದರೂ ಒಳ್ಳೇದೇನಿ ಆಯಿತು ಬಿಡು. ಲೇ ನೇತ್ರಿ, ನಿನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ ಅಂತ ಹೇಳ್ದಲ್ಲ, ಈಗ ಗೊತ್ತಾಯ್ತಾ. ನನ್ನ ಮನ್ಸು ಮಾಡಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಅದೇನೋ ಅಂತಲ್ಲ, ನೀನು ಅಂದರೆ ನಿಮ್ಮಪ್ಪ ನಾನು. ನನ್ನ ಹತ್ರ ಆಟ ಆಡಕ್ಕೆ ಬರಬೇಡ ನೀನು. ನನಗೆ ಗೊತ್ತು ಯಾರ್ಯಾರಿಗೆ ಎಲ್ಲೆಲ್ಲಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ. ನನ್ನೇನಿ ಆಡ್ಕಂತೀಯಾ.